ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗಿನ ಎಲ್ರಿಗೂ ಶುಭೋದಯ. ಇವತ್ತು ಏನಪ್ಪ ವಿಶೇಷ ಅಂದರೆ ಒಂದು ಸ್ಮಾಲಾಗಿ ಒಂದು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಿಂಪಲ್ಲಾಗಿ ಅಂದರೆ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅದು ಯಾವ ದೇವಸ್ಥಾನ ಅಂತ ನಿಮಗೂ ನಾನು ವೀಡಿಯೋ ನೋಡ್ತಾ ಇರೋರಿಗೆ ಗೊತ್ತಾಗುತ್ತೆ. ಬಟ್ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಅದಕ್ಕೆ ಬೆಳಗ್ಗೆ ಬೇಗ ಎದ್ದೊಳ್ಳಿ ಅಂದರೆ 6 o'clockಗೆ ಎದ್ದೊಳ್ಳಿ ಮತ್ತು ಒಂದು ಲೋಟ ತುಂಬ ಕಾಫಿ ಕುಡಿದ್ಬಿಟ್ಟು ಮೈಂಡೆಲ್ಲ ಫ್ರೆಶ್ ಆಗುತ್ತೆ. ಕಾಫಿ ಕುಡ್ದಿದ್ದಾದ್ಮೇಲೆ ನಾನು ಎಲ್ಲ ಕೆಲಸ ಮಾಡೋದಕ್ಕೆ ಶುರು ಮಾಡೋದು. ಇಲ್ಲಾಂದರೆ ಕಾಫಿ ಕುಡ್ದಿಲ್ಲ ಅಂದರೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ. ಒಂದು ಲೋಟ ತುಂಬ ನೀರು ಕುಡಿದು ಮತ್ತು ಕಾಫಿ ಕುಡಿಯೋದು ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಆಗ್ತಾಯಿದ್ದೆ. ಹಾಗೆ ಹೊಸ್ಲೆಲ್ಲ ಕ್ಲೀನ್ ಮಾಡಿ ಮತ್ತು ಅದಕ್ಕೆ ನೀರು ಹಾಕಿ ಮತ್ತು ರಂಗೋಲಿ ಎಲ್ಲ ಹಾಕಿದ್ದೆ. ರಂಗೋಲಿ ಹಾಕ್ಬಿಟ್ಟು ಹಾಗೆ ಫ್ರೆಶಪ್ ಆಗಿ ನಮ್ಮ ಮಾವನಿಗೆ ಮುದ್ದೆ ಬೇಕಾಗಿತ್ತು. ಅದಕ್ಕೆ ಮುದ್ದೆ ಮಾಡಿಕೊಟ್ಟಿದ್ದೆ. ಸಾಂಬಾರಿತ್ತು ಅಂದ್ಬಿಟ್ಟು ಮುದ್ದೆ ಮಾಡಿದ್ದೆ. ನಮ್ಮ ಮಾವನಿಗೆಲ್ಲ ಊಟ ಹಾಕ್ಕೊಟ್ಬಿಟ್ಟು ಮತ್ತು ನಾನು ರೆಡಿ ಆಗೋದಕ್ಕೆ ಹೋದೆ. ಯಾಕಂದರೆ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಚಿಕ್ಕ ತಿರುಪತಿಗೆ. ಅದು ಏನಪ್ಪ ವಿಶೇಷ ಅಂದರೆ ಇದು ನನ್ನ ಮಗಳಿಗೆ ಮುಡಿ ಕೊಡ್ತಾ ಇದ್ದೀನಿ, ಅಂದರೆ ಕೂದಲು. ನಾನು 2 ಸಲ ದೇವ್ರಿಗೆಲ್ಲ ಕೊಟ್ಬಿಟ್ಟಿದ್ದೀನಿ. 2 ಸಲ ಕೂದಲು ಕೊಟ್ಟಿದ್ದೆ, 2 ಸಲ ಗುಂಡು ಹೊಡ್ಸಿದ್ದೆ. ಅದಕ್ಕೆ ಇದು 3ನೇ ಸಲ ಗುಂಡು ಹೊಡ್ಸ್ಬಿಡೋಣ ಅಂತ. ಯಾಕಂದರೆ ಈ ಏಜಲ್ಲಿ ಮಾಡಿಸ್ಬಿಟ್ರೆ ಬಟ್ ಅವ್ರಿಗೆ ಖುಷಿ ಅನಿಸ್ಬಿಡುತ್ತೆ. ಮತ್ತು ದೊಡ್ಡವರಾದಮೇಲೆ ಮಾಡ್ಸೋಕೆ ಹೋದರೆ ಬಟ್ ಅವ್ರಿಗೂ ಒಂಥರ ಬೇಜಾರು ಅನಿಸುತ್ತೆ. ಯಾಕಂದರೆ ಫ್ರೆಂಡ್ಸ್ ಜೊತೆ ಎಲ್ಲ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಬೇಜಾರು ಅನಿಸ್ಬಿಡುತ್ತೆ. ಅದಕ್ಕಾಗಿ ನಾನು ಇವಾಗೆ ಮಾಡಿಸೋದಕ್ಕೆ ರೆಡಿ ಮಾಡಿದ್ದೆ. ಫ್ರೀ ಇದ್ದಾಗ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅನಿಸ್ಬಿಟ್ಟಿತ್ತು. ಅದಕ್ಕೆ ಇವತ್ತು ನಮ್ಮ ಮನೆಯಲ್ಲೆಲ್ಲ ಡಿಸೈಡ್ ಮಾಡಿಕೊಂಡು ನಾವಿವತ್ತು ಬೆಳಗಿನ ಜರ್ನಿ ಸ್ಟಾರ್ಟ್ ಮಾಡಿಕೊಂಡ್ರಿ. ಇವತ್ತು ನಾವು ಮನೆಯವ್ರಿಗೆಲ್ರಿಗೂ ಊಟ ಮಾಡಿದ್ದೆ. ಬಟ್ ನಮ್ಮ ಮಾವ ಒಬ್ಬರೇ ತಿಂದಿದ್ದು. ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಊಟ ಮಾಡೋಣ ಅಂತ ನಾವೆಲ್ಲ ರೆಡಿಯಾಗಿ ಚಟ್ನಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಇನ್ನೊಂದು ವಿಷಯ ಏನಂದರೆ ಇವತ್ತು ತಾಯಂದಿರ ದಿನ, ಅಂದರೆ ಹ್ಯಾಪಿ ಮದರ್ಸ್ ಡೇ ಕೂಡ. ಈಗ ನಾನು ಒಬ್ಬ ತಾಯಿ ಕೂಡ ಆಗಿದ್ದೀನಿ. ಹಾಗೆ ಇವಾಗ ಎಲ್ರಿಗೂ ಅಷ್ಟೇ ತಾಯಂದಿರಿಗೆ ನನ್ನಿಂದ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರೂ ಅಷ್ಟೇ ನನ್ನ ತಾಯಿ ಥರನೇ ಇರ್ತಾರೆ. ಬಟ್ ಎಲ್ಲ ಮಕ್ಕಳ ಥರನೇ ನೋಡ್ತಾರೆ, ಮಕ್ಕಳ ಥರ ನೋಡ್ದಿರೋನು ಇರ್ತಾರೆ. ಒಬ್ಬೊಬ್ಬರು ಆ ಥರ ಅನಿಸುತ್ತೆ. ಬಟ್ ನಮ್ಮಮ್ಮನಿಗೆ ಮೊದಲೆಲ್ಲ ನಮಗೆ ಅಷ್ಟೊಂದು ಬುದ್ಧಿ ಇರಲಿಲ್ಲ. ಯಾಕಂದರೆ ಇವಾಗ ಅಂದರೆ ಪ್ರತಿಯೊಂದು ಪ್ರಪಂಚ ಸಮಾಜ ನಾವೆಲ್ಲ ನೋಡ್ತಾ ಇರೋದ್ರಿಂದ ಒಂದೊಂದೇ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ನಾವು ಒಂದೇ ಊರಲ್ಲಿ ಇದ್ದು ಒಂದೇ ಬೆಳೆದಿದ್ದು ಅಲ್ವಾ. ಅದಕ್ಕೆ ಎಲ್ಲ ಓಡಾಡಿದ್ರೇ ಕಲಿಯೋದಕ್ಕಾಗೋದು, ಓಡಾಡಿಲ್ಲ ಅಂದರೆ ಕಲಿಯೋದಕ್ಕಾಗಲ್ಲ ಅಂತ ಇವತ್ತು ನಾನು ನಿಮ್ಗೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾನು ಇವತ್ತು ನಮ್ಮಮ್ಮನಿಗೋಸ್ಕರ ಒಂದು ಸಾಲುಗಳನ್ನ ಬರ್ತಿದ್ದೆ ಕವನ ರೀತಿಯಲ್ಲಿ. ಅದು ನಿಮ್ಗೆ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ನಿನ್ನ ಮಮತೆಯಲ್ಲಿ ನೆರಳಿನಲ್ಲಿ ಬದುಕು ಹೂವಾಗುತ್ತದೆ, ನಿನ್ನ ನಗುವಿನ ಬೆಳಕಿನಲ್ಲಿ ಮನೆ ದೇವಾಲಯವಾಗುತ್ತದೆ, ನೀನೇ ಇದ್ದರೆ ನೋವುಗಳಿಗೂ ಅರ್ಥ ಸಿಗುತ್ತದೆ. ಹ್ಯಾಪಿ ಮದರ್ಸ್ ಡೇ ಅಮ್ಮ, ನೀನೇ ನನ್ನ ಪ್ರಪಂಚವಾಗುತ್ತೀಯ ಅಂತ ನಾನು ಬರೆದಿರೋ ಸಾಲುಗಳು. ನೀವು ಯಾರಾದರೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ನಾನು ಇಷ್ಟಪಟ್ಟು ಬರೆದಿರೋ ಸಾಲುಗಳಿದು. ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಾನು ಇನ್ನೊಂದು ಚಾನಲ್ ಕೂಡ ಕವನಗಳು ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೀವೆಲ್ಲ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇವತ್ತು ನಾನು ಅಮ್ಮನಿಗೋಸ್ಕರ ಇವತ್ತು ಸಾಲುಗಳನ್ನ ಬರೆದು ನಾನು ನಿಮ್ಮ ಜೊತೆ ಹೇಳ್ಕೊತಾ ಇದ್ದೀನಿ. ಹಾಗೆ ಇವತ್ತು ನನ್ನ ಜರ್ನಿ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿ ರೀಚ್ ಆದೆ. ದೇವಸ್ಥಾನಕ್ಕೆ ಮತ್ತು ದೇವಸ್ಥಾನ ಎಲ್ಲ ರೌಂಡ್ ಹಾಕ್ಕೊಂಡು ಮತ್ತು ಗುಂಡು ಹೊಡ್ಸೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಗುಂಡು ಹೊಡ್ಸೋದಕ್ಕೆ ಅಲ್ಲೆಲ್ಲ ಕ್ಯೂ ತುಂಬ ಜನ ಇದ್ದು, ಅಲ್ಲಿ ಫೋಟೋ ವೀಡಿಯೋಸ್ ಎಲ್ಲ ಅಲೋ ಇದ್ದು. ಅದಕ್ಕಾಗಿ ಗುಂಡು ಆದಮೇಲೆ ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಮಗಳಿಗೆ ಗುಂಡು ಹೊಡಿಸಿ ನನ್ನ ಮಗಳಿಗೆ ನಾಮ ಕೂಡ ಇಡಿಸಿ ಮತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನ ಒಳಗಡೆಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಮನೆಯಿಂದನೇ ಪೂಜೆ ಸಾಮಾನು ಎತ್ಕೊಂಡು ಹೋಗಿದ್ದೆ. ನಾನು ಎಲ್ಲಿಗೆ ಹೋದರೆ ಕೂಡ ನನ್ನ ಮನೆಯಿಂದನೇ ತಗೊಂಡು ಹೋಗ್ತೀನಿ. ಯಾಕಂದರೆ ನಮ್ಮ ಮನೆಯಿಂದ ತಗೊಂಡು ಹೋಗೋದೇ ನಮ್ಗೆ ಮುಕ್ತಿ ಅಂತಲೇ ಹೇಳ್ಬೋದು. ಬಟ್ ಏನೋ ಗೊತ್ತಿಲ್ಲ, ಬಟ್ ನಾವು ಅಂಗಡಿಯಿಂದ ತಗೊಂಡು ಹೋದರೆ ನಮ್ಗೆ ಅಷ್ಟೊಂದು ಪ್ರತಿಫಲ ಸಿಗಲ್ಲ ಅಂತ ಯಾರೋ ಹೇಳಿದ್ದು ನಾನು ಕೇಳ್ಪಟ್ಟಿದ್ದೆ. ಅದು ರಿಯಲ್ ಅಂತಲೇ ಗೊತ್ತಿಲ್ಲ. ಬಟ್ ನಮ್ಮ ಮನೆಯಿಂದ ನಾನು ಪೂಜೆ ಸಾಮಾನೆಲ್ಲ ಎತ್ಕೊಂಡೋಗಿ ಪೂಜೆ ಮಾಡಿಸ್ಕೊಬರೋದು, ಅದು ನನಗೆ ದೊಡ್ಡ ಖುಷಿ ಅಂತಲೇ ಹೇಳ್ಬೋದು. ನಾನು ಎಲ್ಲಿಗೆ ದೇವಸ್ಥಾನಕ್ಕೆ ಹೋದರೆ ಪೂಜೆ ಸಾಮಾನು ಮಾತ್ರ ಮಿಸ್ ಮಾಡೋಲ್ಲ. ಪೂಜೆ ಸಾಮಾನು ಜೊತೆ ಎಲ್ಲರೂ ಹೋಗ್ಬಿಟ್ಟು ಫ್ಯಾಮ್ಲಿನ ಹೋಗ್ಬಿಟ್ಟು ಬರ್ತೀವಿ. ನಂಗೆ ತುಂಬ ಖುಷಿಯಾಗ್ಬಿಡುತ್ತೆ. ಬಟ್ ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಪುಟಾಣಿ ಕೂಡ ನಾವು ಹೋಗಿ ಇವತ್ತು ಚಿಕ್ಕ ತಿರುಪತಿ ಎಲ್ಲ ನೋಡಿಕೊಂಡು ಹಾಗೆ ದೇವಸ್ಥಾನ ಹತ್ರಕ್ಕೆ ಹೋಗಿ ಚೆನ್ನಾಗಿ ದೇವಸ್ಥಾನ ಹತ್ರ ಎಲ್ಲ ಬಟ್ ನಮಸ್ಕಾರ ಮಾಡಿಕೊಂಡು ನಮ್ಮ ತೃಪ್ತಿ ಆಗೋವರೆಗೂ ಸ್ವಲ್ಪ ತಿದ್ದು ಫುಲ್ ಎಂಜಾಯ್ ಮಾಡಿಕೊಂಡು, ಅಂದರೆ ಒಂದು 2 hours ದೇವಸ್ಥಾನಲ್ಲೇ ಟೈಮ್ ಕಂಪ್ಲೀಟ್ ಮಾಡಿಕೊಂಡು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ನಮ್ಮ ಮನಸ್ಸಿಗೆ ಸಮಾಧಾನ ಆಗಿಲ್ಲ ಅಂದರೆ, ಬಟ್ ಏನಾದರೂ ಕೋಪ ದ್ವೇಷ ಆ ಥರ ಇದ್ದರೆ
ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಬಂದರೆ ಎಲ್ಲ ಸಾಲ್ವ್ ಆಗುತ್ತೆ. ಬಟ್ ನನಗೆ ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. ಬಟ್ ನಾವು ಎಷ್ಟೇ ಸಮಸ್ಯೆದಲ್ಲಿದ್ದರೂ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ನಾವು ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊತ್ತು ದೇವಸ್ಥಾನ ಹತ್ರ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಗಿನ ಪ್ರಪಂಚ ನೋಡಿಕೊಂಡು ಮತ್ತೆ ಮನೆಗೆ ಬಂದರೆ ಬಟ್ ಮೈಂಡೆಲ್ಲ ರಿಲೀಫ್ ಆಗುತ್ತೆ. ಬಟ್ ಅದು ಅನುಭೋಗ, ಅದಕ್ಕೆ ನಾನು ನಿಮಗೆ ಯಾರಿಗಾದ್ರೂ ಯೂಸ್ ಆಗುತ್ತೇನೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ನನಗೆ ನನ್ನ ಅನುಭವ ಆಗೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಡೈಲಿ ನೋಡ್ತೀರಾ ನನ್ನ ವ್ಲಾಗ್ಸ್ ಕೂಡ ಡೈಲಿ ವೀಡಿಯೋಸ್ನು ಅಪ್ಲೋಡ್ ಮಾಡ್ತಾ ಇಲ್ಲ. ಬಟ್ ವಾರಕ್ಕೊಂದು 2 ಮಾಡ್ತಾಯಿದ್ದೀನಿ. ಏನಂದರೆ ಮನೆಯಲ್ಲೇ ಕೆಲಸ, ಹೂವು ಕಟ್ಟೋದು ಇರುತ್ತೆ. ಅದಕ್ಕಾಗಿ ನಾನು ಟೈಮ್ ಸಿಗ್ತಾನೂ ಇಲ್ಲ ಅಪ್ಲೋಡ್ ಮಾಡೋದಕ್ಕೂ ಅಷ್ಟೇ, ಎಡಿಟಿಂಗ್ ಮಾಡೋದಕ್ಕೂ ಅಷ್ಟೇ. ಮತ್ತು ನಮ್ಮ ಬಗ್ಗೆ ಆಡ್ಕೊಂಡವರೇ ಜಾಸ್ತಿ ಜನ ಇರ್ತಾರೆ. ಅದಕ್ಕಾಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಹೋಗಲ್ಲ. ಒಂದೊಂದು ಸಲ ಏನಾದರೂ ಒಂದೊಂದು ಮಾತು ಗೊತ್ತಾಗ್ಬಿಡುತ್ತೆ ಅಂದರೆ ತುಂಬಾ ಬೇಜಾರಾಗ್ಬಿಡುತ್ತೆ. ಬಟ್ ಈ ಮಾತು ಇಲ್ಲಿಗೆ ಟಾಪಿಕ್ ನಿಲ್ಲಿಸ್ತಾ ಇದ್ದೀನಿ. ಬಟ್ ನನ್ನ ಜರ್ನಿ ಹಾಗೆ ಇವತ್ತು ನಾನು ಸ್ವೀಟಲ್ಲಿ ಲಾಡೆಲ್ಲ ತೊಗೊಂಡು ಹಾಗೆ ನನ್ನ ಮಗಳು ಕಳ್ಳೆಪುರಿ ಕೇಳಿದ್ದು, ಹಾಗೆ ನನ್ನ ಮಗಳು ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತಲೂ ಹೇಳಿದ್ದೆ. ಹಾಗೆ ಇವತ್ತು ದೇವಸ್ಥಾನ ಹತ್ರ ಎಲ್ಲ ರೌಂಡ್ ಹಾಕ್ಕೊಂಡು ಮತ್ತು ನಾನು ಹಾಗೆ ಗುಂಡು ಹೊಡಿಸ್ಬೇಕಾದ್ರೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ನನ್ನ ಮಗಳು ಹೋಗೋ ಟೈಮಲ್ಲೇ ಐಸ್ ಕ್ರೀಮ್ ನೆನ್ಪು ಮಾಡಿದ್ಲು. ಐಸ್ ಕ್ರೀಮ್ ತಿಂದ್ಕೊಂಡು ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.